ಖಂಡಿತವಾಗೂ ಅದೆಲ್ಲ ಜನಕ್ಕೆ ಬಿಡೋಣ, ಟಕ್ಕರ್ ಅವೆಲ್ಲ ಇಲ್ಲ, ಭಾಳ ಅದ್ಭುತವಾಗಿರುತ್ತೆ ಸಿನಿಮಾ ಮಾತ್ರ. ವಿಷುವಲಿ ಕತೆ ಇರ್ಬೋದು, ಭಾಳ ಅದ್ಭುತವಾಗಿರುತ್ತೆ. ಅದಂತೂ ನಾನು ಕಡಾಖಂಡಿತವಾಗಿ ಹೇಳಬಲ್ಲೆ. ಖಂಡಿತ ನಿಮ್ಮ ಆಸೆಯಂತೆ 6 ಗಂಟೆಗೆ ಬೆಳಗ್ಗೆ ಶೋ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಡೆಗೂ. ಅದು ಬಿಟ್ಟ ನಂತರ ಇದು 2 ಅವರ್ 12 ನಿಮಿಷದ ಕಂಟೆಂಟು. 8:30 9 ಗಂಟೆ ಮೇಲೆ ಕನ್ನಡ ಕಲಾಭಿಮಾನಿಗಳು ಸೇರಿ ನೀವು ಹೇಳ್ತೀರಾ ಇದು ಕನ್ನಡದ ಹೆಮ್ಮೆಯ ಚಿತ್ರ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು, ಇದನ್ನ ಉಪ್ಪಿ ಅವ್ರ ನಿರ್ದೇಶನನ ಸೆಲೆಬ್ರೇಟ್ ಮಾಡೋಣ ಅಂತ. ಮಿಡ್ ನೈಟ್ ಕ್ಯಾನ್ಸಲ್ ಆಗಿಲ್ಲ, ನಾವು ಕೊಟ್ಟಿಲ್ಲ. ಸುಪ್ರೀತ್ ಮತ್ತೆ ಗಂಗಾಧರ್ ಅವರು ಮಿಡ್ ನೈಟ್ ಶೋ ಕೊಟ್ಟಿಲ್ಲ, ಈಗಲೂ ಡಿಮ್ಯಾಂಡ್ ಇದೆ. ಈಗ ಅರ್ಲಿ ಮಾರ್ನಿಂಗ್ ಶೋನೇ ನನಗೆ ಗೊತ್ತಿರೋ ಪ್ರಕಾರ 40ರಿಂದ 50 ಸೆಂಟರ್ ಓಪನ್ ಆಗ್ತಾ ಇದೆ, ಇದು ದಾಖಲೆ. ಆದರೆ ಆ ಜನ ಎಲ್ಲ ಇವತ್ತೇ ನೋಡಿರೋರು ಕೊಟ್ಟಿದ್ರೆ. ಆದರೆ ನಮ್ಮದು ಬೆಳಗ್ಗೆ ಶುಭವಾಗಿ ಸೂರ್ಯ ಹುಟ್ಟಿದ ಮೇಲೆ ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಇದರಿಂದ ಖಂಡಿತವಾಗೂ 6 ಗಂಟೆ ಮೇಲೆ ಶೋ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿದೆ. ಬ್ರ್ಯಾಂಡ್ ಗೀತಾ ಫಿಲಮ್ ಡಿಸ್ಟ್ರಿಬ್ಯೂಷನಿಂದ ಮಾಡಿರೋದು ಅಲ್ಲು ಅರವಿಂದ್ ಅವರು. ಒಳ್ಳೆ ಥಿಯೇಟರ್ಸೇ ಕೊಟ್ಟಿದ್ದಾರೆ. RTC ರೋಡಲ್ಲಿ ಶಾಂತಿ ದೊಡ್ಡ ಥಿಯೇಟರು, ದೊಡ್ಡ ತೆಲುಗು ದೊಡ್ಡ ಹೀರೋಗಳನ್ನ ಹಾಕುವಂಥ ಥಿಯೇಟರ್ ಲಿಸ್ಟೇ ತುಂಬ ಅದ್ಭುತವಾಗಿದೆ. ಎಲ್ಲ ಕಡೆನೂ ಥಿಯೇಟರ್ ಸೆಟಪ್ ಚೆನ್ನಾಗಿದೆ. ಅದು ನಿನ್ನೆ, ಇವತ್ತು ಇನ್ನೂ ಆ್ಯಡ್ ಆಗಿದೆ. ಮೈಸೂರಲ್ಲಿ ಒಂದೇನೆ 60 ಶೋ ಫಾಸ್ಟ್ ಫಿಲ್ಲಿಂಗ್ ಇದೆ. 60 ಶೋ ಅಲ್ಲಿ ಒಂದು 33 ಶೋ ಫುಲ್ ಆಗಿದೆ, ಇನ್ನು ಮಿಕ್ಕಿದೆಲ್ಲ ಫಾಸ್ಟ್ ಫಿಲ್ಲಿಂಗ್ ಇದೆ. ಮೈಸೂರು ಸಿಟಿ ಅದೇ ನೋಡ್ಬೇಕು. ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದೇ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಕೂತ್ಕೊಂಡು ನಿನ್ನೆ ಥರ ಚೆಕ್ ಮಾಡ್ದಂಗೆ ಮಾಡಿಬಿಟ್ಟು ಮುಂದಿನ ಅಪ್ಡೇಟ್ ಕೊಡ್ತೀವಿ. ಸರ್, ಇದು ನಿನ್ನೆ ಹೇಳ್ಬೇಕಾದ್ರೆ ತಮ್ಮನ ಸಿನಿಮಾಗೆ ಅಣ್ಣ ಆ ಪರಿಸ್ಥಿತಿಯಲ್ಲಿ ಯುಎಸ್ ಹೋಗ್ತಾ ಇದ್ರು ಕೂಡ ಸಿನಿಮಾಗಳಲ್ಲಿ ಯುಎಸ್ ಖಂಡಿತ ನೋಡಿ, ಅದೇ ಅವ್ರ ದೊಡ್ಡ ಗುಣ ಅನ್ನೋದು. ನಾನು ಅವತ್ತೇ ಮೊನ್ನೆ ಹೇಳಿದೆ, ಪ್ರೀ ರಿಲೀಸ್ ಇವೆಂಟ್ ಬಂದಾಗಲೇ ನಮ್ಮ ಅಣ್ಣ ಇದ್ದಿದ್ರು ಅಷ್ಟು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ನಾವು ಸ್ವಂತ ಅಣ್ಣ ಇದ್ದರು. ಶಿವಣ್ಣ ಅವ್ರು ಯಾವತ್ತೂ ನನಗೆ ಹಾಗೂ ಕನ್ನಡ ಚಿತ್ರರಂಗಕ್ಕೆ ಏನೇ ಒಂದು ಬಂದ್ರೂ ಮುಂದೆ ಇರೋದು ಅವರೇನೇನೆ. ಏನೇ ಆಗಲಿ ಬಹಳ ಕಾಳಜಿ ಇದೆ ಅವ್ರಿಗೆ, ಅವ್ರ ತಂದೆ ಥರ. ಏನೇ ಕನ್ನಡ ಚಿತ್ರರಂಗ ನನ್ನ ಸಿನಿಮಾ ಅಂತಲ್ಲ, ಬೇರೆದು ಯಾವುದೇ ಇದು ಮಾಡಿದ್ರು ಅವ್ರು ಮುಂದೆ ಇರ್ತಾರೆ. ಅದಕ್ಕೆ ಖಂಡಿತ ನಮ್ಮದು ಮುಹೂರ್ತ ಎಲ್ಲ ಅಲ್ಲೇ ಆಗಿರೋದು. ಒಂದು ಇವತ್ತು ನಾವು ನೋಡಿ ಒಂದು ದೃಷ್ಟಿ ಕುಂಬಳಕಾಯಿ ಇದು ನಮ್ಮ ಕ್ಲಾಪ್ ಬೋರ್ಡ್ಗೆ ತೆಗಿಯೋದನ್ನು ಅಮ್ಮನ್ನ ಕರೆಸಿ ಇಲ್ಲಿ ಮಾಡೋಣ ಅಂತ ಒಂದು ಅಂದ್ಕೊಂಡಾಗ ಭಾಳ ನಮಗೆ ಬಂಡಿ ಮಹಾಕಾಳಿ ದೇವಸ್ಥಾನದ ಶಶಿ ಯಾವತ್ತೂ ಸಪೋರ್ಟಿವ್ ಆಗಿರ್ತಾರೆ. ಅಲ್ಲ ಆಗಿರ್ಬೋದು ಅಂತ ಥ್ಯಾಂಕ್ ಯು. ಯಾ ಥ್ಯಾಂಕ್ ಯು ಮೇಡಮ್. ಹ್ಯಾಟ್ರಿಕ್ ಹೀರೋ ಅವರೊಬ್ಬರೇ, ಅವ್ರ ಜೊತೆಗೆ ನಾವು ಅಷ್ಟೇ. ಥ್ಯಾಂಕ್ ಯು.